ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಮಹಿಮೆಯಾದ ಸಂಧಿಸುವಿಕೆ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಅವರು ಗೋಷೆನ್ ಸೀಮೆಗೆ ಬಂದಾಗ ಯೋಸೇಫನು ತನ್ನ ರಥವನ್ನು ಸಿದ್ಧಪಡಿಸಿಕೊಂಡು ತನ್ನ ತಂದೆಯಾದ ಇಸ್ರಾಯೇಲನನ್ನು ಎದುರುಗೊಳ್ಳುವುದಕ್ಕೋಸ್ಕರ ಗೋಷನಿಗೆ ಹೋಗಿ ಅವನಿಗೆ ಕಾಣಿಸಿಕೊಂಡು ತಂದೆಯನ್ನು ಬಹಳ ಹೊತ್ತಿನವರೆಗೆ ಅಪ್ಪಿಕೊಂಡು ಅತ್ತನು. ಆದಿಕಾಂಡ 46:29. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಮಹಿಮೆಯಾದ ಸಂಧಿಸುವಿಕೆ. ಯಾಕೋಬನ ಕೊನೆಯ ದಿನಗಳು ಹತ್ತಿರವಾಗುತ್ತಿತ್ತು. ಆದರೂ ಬಹಳ ಉತ್ಸಾಹದಿಂದ ಐಗುಪ್ತ್ಯದ ಮೇಲಧಿಕಾರಿಯಾಗಿ ತನ್ನ ಮಗನಾದ ಯೋಸೇಫನನ್ನು ಕಾಣಲು ಹೊರಟನು. ಒಬ್ಬ ದೇವಮಗನು ಅಥವಾ ಮಗಳು ತನ್ನ ಜೀವಿತದ ಕೊನೆಯಲ್ಲಿ ಯಾವ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸಂಧಿಸಬೇಕೆಂಬುದನ್ನು ಆದಿಕಾಂಡ 46ನೇ ಅಧ್ಯಾಯದಲ್ಲಿ ನೀವು ಓದಬಹುದು. ಈ ಪ್ರಯಾಣ ಯಾಕೋಬನ ಕೊನೆ ಪ್ರಯಾಣವಾಗಿತ್ತು. ಯಾಕೋಬನು ತನಗಿದ್ದದ್ದೆಲ್ಲವನ್ನೂ ತೆಗೆದುಕೊಂಡು ಹೊರಟನು. ನೀವು ಕ್ರಿಸ್ತನನ್ನು ಆತನ ಮಹಿಮೆಯಾದ ಬರುವಿಕೆಯಲ್ಲಿ ಸಂಧಿಸಲು ಹೋಗುವಾಗ ಕೋಪ, ಹೊಟ್ಟೆಕಿಚ್ಚು, ದುಃಖ, ಲೌಕಿಕ ಸ್ನೇಹ, ಕ್ಷಮಿಸಲಾರದಂಥವುಗಳನ್ನು ಆತನ ಬಳಿಗೆ ತೆಗೆದುಕೊಂಡು ಹೋಗಲಾಗುವುದಿಲ್ಲ. ಅವೆಲ್ಲವನ್ನೂ ಕರ್ತನು ಕೊಟ್ಟ ಕೃಪಾದಿಗಳಲ್ಲಿ ಎತ್ತಿ ಬಿಸಾಡಿ ಪರಿಶುದ್ಧತೆ, ದೈವೀಕ ಪ್ರೀತಿ, ಆತ್ಮನ ಫಲಗಳು ಎಲ್ಲವನ್ನೂ ಹೊಂದಿದವರಾಗಿ ಕರ್ತನನ್ನು ಎದುರುಗೊಳ್ಳಲು ಹೋಗಬೇಕು. ದಾವೀದನು ಕೀರ್ತನೆಗಳು 103:1 ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ ಎಂದು ಹೇಳುವುದರ ಅರ್ಥವೇನು? ತನ್ನಲ್ಲಿರುವುದೆಲ್ಲವೂ ಪೂರ್ಣ ಹೃದಯದಿಂದ ಸ್ತುತಿಸುವಂತೆ ಕರೆಯುತ್ತಾನೆ. ನಿಮ್ಮೊಳಗಿರುವುದೆಲ್ಲವೂ ದೇವರನ್ನು ಮಹಿಮೆಪಡಿಸುವಂತವುಗಳಾಗಿರುವುದಾ? ಯೋಸೇಫನನ್ನು ಸಂಧಿಸಲು ಹೊರಟ ಯಾಕೋಬನು ಮೊದಲು ಬೇರ್ಷೆಬಕ್ಕೆ ಹೋಗಿ ದೇವರಿಗೆ ಯಜ್ಞವನ್ನು ಸಮರ್ಪಿಸಿದನು. ಬೇರ್ಷೆಬ ಎಂದರೆ ಒಡಂಬಡಿಕೆಯ ಬಾವಿ ಎಂದು ಅರ್ಥ. ನೀವು ಸಹ ಕರ್ತನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ನಿಮ್ಮ ಜೀವಾಂತ್ಯದ ವರೆವಿಗೂ ಸತ್ಯವಂತರಾಗಿ ನಡೆದುಕೊಳ್ಳಬೇಕು. ಕೀರ್ತನೆಗಳು 55:5 ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಯಾಕೋಬನು ತನ್ನ ಪ್ರಯಾಣವು ಮುಗಿಯುತ್ತಾ ಬಂದಂತೆಲ್ಲ ಯೋಸೇಫನನ್ನು ಕಾಣುವ ಹಂಬಲ ಹೆಚ್ಚುತ್ತಲೇ ಇತ್ತು. ಯೋಸೇಫನು ತನ್ನ ತಂದೆಯನ್ನು ಕಾಣಲು ಕಾತರದಿಂದ ನಿರೀಕ್ಷಿಸುತ್ತಿದ್ದನು. ಇಬ್ಬರೂ ಗೋಷೇನ್ ಸೀಮೆಯಲ್ಲಿ ಸಂಧಿಸಿದರು. ಕ್ರಿಸ್ತನ ಬರುವಿಕೆಯಲ್ಲಿ ನಾವು ಸಿದ್ಧರಾಗಿ ಕ್ರಿಸ್ತನನ್ನು ಸಂಧಿಸಲು ಮೇಲಕ್ಕೆ ಎತ್ತಲ್ಪಡುವೆವು. ಕರ್ತನು ನಮ್ಮನ್ನು ಎದುರುಗೊಳ್ಳಲು ದೂತರೊಂದಿಗೆ ಬರುವನು. ಮಧ್ಯ ಆಕಾಶದಲ್ಲಿ ಆತನನ್ನು ಸಂಧಿಸುವೆವು. ಪರಮಗೀತ 8:14 ಎನ್ನಿನಿಯನೇ ತ್ವರೆಪಡು ಎಂಬ ಪ್ರಾರ್ಥನೆ ನಿಮ್ಮ ಆಂತರ್ಯದಲ್ಲಿರಲಿ. ಮತ್ತು ಪ್ರಕಟಣೆ 22:20 ಕರ್ತನಾದ ಯೇಸುವೆ ಬಾ ಎನ್ನುವ ಕರೆಯುವಿಕೆಯ ಧ್ವನಿ ನಿಮ್ಮೊಳಗಿರಲಿ. ಆಮೇನ್. ನೆನಪಿಗೆ, ಇಗೋ ಬೇಗ ಬರ್ತನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೆ. ಪ್ರಿಯ ದೇವಮಕ್ಕಳೇ, ಈ ಪ್ರಾರ್ಥನೆಯನ್ನು ನಾನೊಟ್ಟಿಗೆ ಮಾಡಿರಿ. ಕರ್ತನೆ, ಮಹಿಮೆಯಾದ ಸಂಧಿಸುವಿಕೆಗೆ ನನ್ನ ಹೃದಯವನ್ನು ಪರಿಶುದ್ಧತೆಯಿಂದ ಸಿದ್ಧಪಡಿಸು. ನಿನ್ನ ಬರುವಿಕೆಯಲ್ಲಿ ನನ್ನನ್ನು ರಕ್ಷಿಸಿ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸು. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ. ಅದ್ಭುತನಾದ